ಸಾಧಾರಣ ಮನುಷ್ಯ, ಸಾಮಾನ್ಯ ಕನ್ನಡಿಗ. ಅದಕ್ಕಾಗಿ ನಾನು ವಿಷಾದ ವ್ಯಕ್ತಪಡಿಸ್ತೇನೆ. ನನಗಿಂತ ಮೇಧಾವಿಗಳಿದ್ದಾರೆ, ನನಗಿಂತ ಪಂಡಿತರು ಇದ್ದಾರೆ. ನಾನು ಯಾವುದೂ ಅಲ್ಲ, ನಾನು ಒಂದು ಸಣ್ಣ ಎಲೆಮರೆ ಕಾಯಿ. ನಾನೊಬ್ಬ ಸೇವಕ, ಕರುನಾಡಿನ ಸೇವಕ, ಭಾಷೆಯ ಪ್ರೇಮ ಇಟ್ಕೊಂಡಿದ್ದೇನೆ. ನಾನು ಅಷ್ಟು ಮೇಧಾವಿ ಅಂತೂ ಅಲ್ಲೇ ಅಲ್ಲ. ಯಾಕಂದರೆ ನೀವು ಎಷ್ಟು ಹೇಳಿದ್ದೀರೋ ಅದು ನಾನೇ ಒಂದು ಕಡೆ ತಿಳ್ಕೊಳ್ತಾ ಇದ್ದೀನಿ. ಏನಪ್ಪ ನನ್ನ ಬಗ್ಗೆ ಇಷ್ಟೊಂದು ಪ್ರಶಂಸೆ ಮಾಡ್ತಾ ಇದ್ದಾರೆ, ಧ್ವನಿವರ್ಧಕದಲ್ಲಿ ಸೌಂಡ್ಗಳು ಜಾಸ್ತಿ ಬರ್ತಾ ಇದ್ದಾರೆ. ನಾನು ನಿಜವಾಗ್ಲೂ ಹೇಳ್ತೀನಿ, ಅನೀಸ್ ಅವರ ಅಭಿಮಾನಿ ನಾನು. ಎಲ್ಲಿದ್ದಾರೆ ನಮ್ಮ ಅನೀಸ್ ಅವರು? ಅವರ ವಿಡಿಯೋವನ್ನು ನಾನು ನೋಡ್ತಾ ಇರ್ತೇನೆ. ಸಲ್ಮಾನ್ ನನಗೆ ಕಳಿಸ್ತಾರೆ. ಸಲ್ಮಾನ್ ನನ್ನ ಮನೆಯ ಮಗ ಅವನು. ನಿಜವಾಗ್ಲೂ ಹೇಳ್ತೇನೆ, ನಾನು ಎಲ್ಲರಿಗಿಂತ ಪ್ರಶಂಸೆ ಮಾಡೋದು, ಮೂರ್ತಿ ಚಿಕ್ಕದಿದ್ದರೂ ಕೀರ್ತಿ ದೊಡ್ಡದು ಅನ್ನೋದು ನನ್ನ ಆಶಾದಾಯಕ ಬೆಳವಣಿಗೆಯಲ್ಲಿ 50 ವರ್ಷ ಜೀವನದಲ್ಲಿ ಒಂದು ಜಮೀರ್ ಅಹಮದ್ ಅವರನ್ನ, BZ ಜಮೀರ್ ಅಹಮದ್ ಅವರನ್ನ ನೋಡಿದ್ದೆ. ಎರಡನೇ ಜಮೀರ್ ಅಹಮದ್ ನಮ್ಮ ಮುಸ್ತಫಾ ಎಂ ಸ್ಟಾರ್ ಅಲ್ಲ, ಅದು ಯಂಗ್ ಸ್ಟಾರ್. ನಿಜವಾಗ್ಲೂ ಹೇಳ್ತೀನಿ ರೀ, ನಾನು ಅವ್ರನ್ನ ನೋಡಿದಾಗ್ಲಿದ್ದ ಭಾಳ ಹತ್ತಿರದಿಂದ ಎಲ್ಲೋ 100 ವರ್ಷದ ಸಂಬಂಧ ಅನ್ನೋ ಥರ ನನಗೆ ಅರ್ಧ ಗಂಟೆನಲ್ಲಿ ಅವರ ಜೊತೆಯಲ್ಲಿ ನಾನು ಒಡನಾಡಿ ಆದೆ. ನಿಜವಾಗ್ಲೂ ಹೇಳ್ತೇನೆ, ಎಲ್ಲರೂ ಉಳ್ಳವರು ಇದ್ದಾರೆ, ಇಲ್ಲದವರು ಇದ್ದಾರೆ. ಇದ್ದವರು ತನ್ನ ಮನೆಗಾಗಿ ಬದುಕ್ತಾರೆ, ಇದ್ದವರು ತನ್ನ ಸಂಬಂಧಿಕರಿಗಾಗಿ ಬದುಕ್ತಾರೆ, ಇದ್ದವರು ತಮ್ಮ ಊರಿಗಾಗಿ ಬದುಕ್ತಾರೆ. ಅವರು ಊರೇ ಇದಲ್ಲ, ಅವರು ಶಿವಮೊಗ್ಗ ಜಿಲ್ಲೆಯವರು. ವಲಸಿಗರಾಗಿ ದಾವಣಗೆರೆಗೆ ಹೋಗ್ತಾರೆ, ಅಲ್ಲಿಂದ ಪಾದಾರ್ಪಣೆ ಮಾಡಿ ದುಬೈಗೆ ಹೋಗ್ತಾರೆ. ಆ ದುಬೈನ ಇಚ್ಛಾಶಕ್ತಿ ನೋಡಿ ನಾನು ಅವರಿಗೆ ಇವತ್ತಿಂದ ಮುಸ್ತಫಾ, ಮಾನವ ಮುಸ್ತಫಾ ಅಂತೇಳಿ ಹೆಸರನ್ನು ಕೊಡ್ತಾ ಇದ್ದೇನೆ. ಮಾನವ ಮುಸ್ತಫಾ ಅವರಲ್ಲಿ ಇರುವಂಥ ಮಾನವೀಯತೆಯನ್ನು ನಾನು ಇವತ್ತು ನೋಡಿದೆ ರೀ. ಯಾವ ಸಿರಿವಂತಿಕೆತನ ಅವರು ತೋರಿಸ್ಲಿಲ್ಲ, ಯಾವ ಆಡಂಬರ ಕೂಡ ತೋರಿಸ್ಲಿಲ್ಲ ಅವರು, ಯಾವ ಶೋಕಿ ಕೂಡ ಅವರಿಗೆ ತೋರಿಸುವಂಥದ್ದು ಒಳಗಡೆ ನಾನು ನೋಡಲೇ ಇಲ್ಲ. ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೇನೆ, ಜೇಬಲ್ಲಿ 10 ರೂಪಾಯಿ ಇರಲ್ಲ, ಪ್ಯಾಂಟ್ 3 ಕಡೆ ಹರ್ಕೊಂಡಿರ್ತಾರೆ ಜನ. ಕಾರ್ ಬಾಡಿಗೆ ತಂದಿರ್ತಾರೆ, 10 ರೌಂಡು ಅದೇ ಬೋಣಿಯಲ್ಲಿ ಹೊಡಿತಾರೆ. ಇಲ್ಲಿ ಅವ್ರು ಬಂದಿರೋದು ನೋಡಿದರೆ ನೋಡ್ರಿ ಎಷ್ಟು ಸರಳ ಜೀವಿ ಇದ್ದಾರೆ. ಯಾರು ಅಂತಾರೇನ್ರಿ ದುಬೈಯಲ್ಲಿ ಇರೋರು ಅವರು ಅಂತ? ಯಾರನ್ನ ಹೇಳ್ತಾರ ಅನಿವಾಸಿ ಭಾರತೀಯ ಅಂತ? ಇಷ್ಟು ಮನುಷ್ಯ ರೀ, ಎಷ್ಟು ದೊಡ್ಡ ಕನಸು ರೀ. ದೇವರು ಅಲ್ಲಾಹನ ಮನೆಯಲ್ಲಿ ಸುವರ್ಣ ಅಕ್ಷರದಲ್ಲಿ ಅವರ ಆರೋಗ್ಯವನ್ನು ಕಾಪಾಡಲಿ ಅಂತ ನಾನು ದುವಾ ಮಾಡ್ತೇನೆ. ಯಾಕಂದರೆ ಇಂಥರ ಅವಶ್ಯಕತೆ ನಮ್ಮ ಸಮುದಾಯಕ್ಕೆ ಇದೆ. ನಮ್ಮ ಸಮುದಾಯ ಸಿರಿವಂತತನದಿಂದ ಬಂದ ಸಮುದಾಯ ಇವತ್ತು ಶಿಕ್ಷಣದಿಂದ ವಂಚಿತನಾಗಿ ಎಲ್ಲೋ ಒಂದು ಕಡೆ ನಾವು ಹಿಂದುಗಡೆ ಬೀಳ್ತಾ ಇದ್ದೇವೆ. ಸಮಾನತೆಯ ಶಿಕ್ಷಣದಲ್ಲಿ ನೋಡಿದಾಗ ನಾವು ಶೇಕಡಾವಾರು ಹಿಂದೆ ಇದ್ದೇವೆ ಅನ್ನೋದನ್ನು ಬಿಂಬಿಸಿ ಮಾಧ್ಯಮಗಳು ಹೇಳ್ತಾ ಇದ್ದಾವೆ, ಪತ್ರಿಕೋದ್ಯಮದಿಂದ ಗೊತ್ತಾಗ್ತಾ ಇದೆ, ಸಾರ್ವಜನಿಕ ವಲಯದಲ್ಲಿ ಗೊತ್ತಾಗ್ತಾ ಇದೆ. ಅದೇ ರೀತಿಯಾಗಿ ನನ್ನ ಇನ್ನೊಬ್ಬ ಮಿತ್ರ ನಾನು ನೋಡಿದೆ, ಅಲ್ಲಿ ಅವ್ರು ನೋಡಿ ಎಷ್ಟು ಸರಳ ಜೀವಿ ಇದ್ದಾರೆ. ಅವರು ಕೂಡ ಮೊಹಮ್ಮದ್ ಮುಸ್ತಫಾ ಅನ್ನೋ ಎಂಥ ದೊಡ್ಡ ಪೈಗಂಬರ್ಗಳ ಹೆಸರಲ್ಲಿ ಒಂದು ಹೆಸರು ಅದು. ಅವ್ರಿಗೆ ಆ ಸದ್ಬುದ್ಧಿ ದೇವರು ಕೊಟ್ಟಿದ್ದಾನಲ್ಲ ಅಂಥೇಳಿ ನಾನು ಅಳವಡಿಸ್ಕೊಳ್ಬೇಕು ಅನ್ನೋ ಚಿಂತನೆಯನ್ನು ನಾನು ಇವತ್ತು ಬೆಳಿಗ್ಗೆಯಿಂದ ಮಾಡಿದ್ದೇನೆ. ಯಾಕಂದರೆ ಧಾರ್ಮಿಕ ಚಿಂತನೆ, ರಾಜಕೀಯ ಚಿಂತನೆ, ಎಲ್ಲ ಚಿಂತನೆಗಳೇ ಮುಖ್ಯವಾಗಿ ಮಾನವ ಚಿಂತನೆ ಇದೆಯಲ್ಲ, ಇದು ಭಾಳ ಪ್ರಾಮುಖ್ಯತೆ ಪಡೀತದೆ. ಮಾನವನಿಂದ ಕಲ್ಯಾಣ. ಪ್ರವಾದಿಯವರು ಹೇಳ್ತಾರೆ, ಮೊದಲು ಮಾನವನಾಗು, ಆಮೇಲೆ ಶಿಕ್ಷಣದಿಂದ ವಂಚಿತನಾಗಬೇಡ, ಶಿಕ್ಷಣ ಬಹುಮುಖ್ಯ ಪಾತ್ರ ವಹಿಸ್ತದೆ ಅಂತೇಳಿ ಪ್ರವಾದಿಯವರು ಹೇಳಿದ್ದಾರೆ. ಶಿಕ್ಷಣಕ್ಕಿಂತ ಜಾಸ್ತಿ, ಅದಕ್ಕಿಂತ ಮಿಗಿಲಾದ ಒಂದು ವಸ್ತು ಅಂತೇಳಿದೆ ಸೌಹಾರ್ದತೆ, ಶಾಂತಿ ಹಾಗೂ ನಮ್ಮ ಸಮುದಾಯದ ನಿಷ್ಠೆಯ ಪ್ರತೀಕ. ನಮ್ಮ ಸಮುದಾಯ ಇನ್ನೊಂದು ಸಮುದಾಯಕ್ಕೆ ನೋವನ್ನು ಕೊಡಲಾರದಂಥ ಸಮುದಾಯ ಯಾವುದನ್ನ ಇದೆ ಅಂದರೆ ಅದು ಮುಸ್ಲಿಂ ಸಮುದಾಯ. ಯಾರಿಗೆ ನೋವು ಕೊಡೋಂಗಿಲ್ಲ. ನಮ್ಮ ಪ್ರವಾದಿಯವರು ಹೇಳ್ತಾರೆ, ಪಕ್ಕದ ಮನೆಯವನು ನಮಗೆ ಕೆನ್ನೆಗೆ ಬಂದು ಹೊಡೆದ್ರೆ ಕೂಡ ಮುತ್ತನ್ನು ನೀಡುವಂಥ ಕನಸನ್ನು ಕಾಣು, ಆಗ ನಿನ್ನ ಧರ್ಮ ಇಸ್ಲಾಂ ಆಗಲಿಕ್ಕೆ ಸಾಧ್ಯ ಅನ್ನೋ ಮಾತು. ನಮ್ಮ ಇಸ್ಲಾಂ ಶಾಂತಿಯ ಪ್ರತೀಕ ಕಣ್ರಿ.
ನಾನು ಹೇಳಿ ಬಯಸ್ತೇನೆ ನಿಮಗೆ, ನಾನು ಜಾಸ್ತಿ ಹೊಗಳೋದಿಲ್ಲ, ಸಮಯನೂ ತಗೊಳ್ಳೋದಿಲ್ಲ. ಇವತ್ತು ನಾನು ಭಾಷಣಕ್ಕೆ ಬಂದೂ ಇಲ್ಲ. ನಾನು ಭಾಷಣಕ್ಕೆ ಬಂದರೆ ನನ್ನ ರಾಜಕೀಯ ಭಾಷಣದಲ್ಲಿ ವಿಶ್ಲೇಷಣೆಗಳು ಜಾಸ್ತಿ ನಡೀತವೆ. ಯಾಕಂದರೆ ನಮ್ಮಲ್ಲಿ ಕೆಲವೊಬ್ಬರು ರಾಜಕೀಯನ ಬಂಡವಾಳ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತೇಳಿ ಸ್ವಲ್ಪ ಗರ್ಜನೆಯನ್ನು ಮಾಡ್ತೇನೆ ನಾನು. ಅದು ನನಗೆ ಇಲ್ಲಿ ಕಾಣಿಸ್ತಾ ಇಲ್ಲ, ನನಗೆ ಅದರ ಅವಶ್ಯಕತೆಯೂ ಇಲ್ಲ. ಯಾಕಂದರೆ ನಾನೊಬ್ಬ ಸಾಧಾರಣ ಜೀವಿ. ನಾನು ಏನು ಅಶ್ರಫ್ ಅವರು ಮಾಡಿದಂಥ ಮಹಾನ್ ಕೆಲಸ ಇದೆಯಲ್ಲ, ಇದು ಒಬ್ಬೊಬ್ಬರ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲೆಗೆ 4 ಜನ ನಿರ್ಮಾಣ ಆದರೆ ಏನಿದು ಸಂಸ್ಥೆ ಇದೆಯಲ್ಲ ಕರ್ನಾಟಕ ಇಸ್ಲಾಮಿಕ್, ಇಂಥ ಇಸ್ಲಾಮಿಕ್ ಸೆಂಟರ್ಗಳು ನಾನು ಪುತ್ತೂರು, ಮಂಗಳೂರು, ಕರಾವಳಿ ಭಾಗದಲ್ಲಿ ಮಾತ್ರ ನೋಡಿದ್ದೇನೆ. ನಿಜವಾಗ್ಲೂ ಹೇಳ್ತೇನೆ, ನನಗೆ ರಾಜ್ಯದಲ್ಲಿ ನಾನು ಸುತ್ತಾಡಿದಾಗ ಅನೀಸವರೇ, ಕೆಲವೊಂದು ಮಸೀದಿಗಳಲ್ಲಿ ಅಶ್ರಫ್ ಬೈ ನೋವಾಗುತ್ತೆ ನನಗೆ, ಜನಾಜಾ ಕೂಡ ಇಲ್ಲ ಕಣ್ರಿ. ಜನಾಜಾ ಅಂದರೆ ಗೊತ್ತಾಯ್ತಲ್ಲ, ಸತ್ತ ಮನುಷ್ಯನನ್ನು ಹೊತ್ತು ಒಯ್ಯೋದಕ್ಕೆ ಜನಾಜಾ ಕೂಡ ಇಲ್ಲದಂಗೆ ಪೋಲುಗಳಲ್ಲಿ ಕಟ್ಟಿ ತಗೊಂಡು ಹೋಗೋದನ್ನು ಕಣ್ಣಾರೆ ಕಂಡಿದ್ದೇನೆ ನಾನು. ಅಂಥ ಹಿಂದುಳಿದೇ ಇದೆ ನಮ್ಮ ರಾಜ್ಯದಲ್ಲಿ, ನನ್ನ ರಾಜ್ಯದಲ್ಲಿ, ಮತ್ತೆ ಬೇರೆ ರಾಜ್ಯದಲ್ಲಿ ಅಲ್ಲ. ಗದಗಲ್ಲಿ ಬನ್ನಿ ನೀವು, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ, ಆರ್ಥಿಕವಾಗಿಯೂ ಹಿಂದೆ ಉಳಿದಿದ್ದಾರೆ. ಅವರಿಗೆ ಸಮಯ ಪ್ರಜ್ಞೆನೂ ಗೊತ್ತಿಲ್ಲ. ನಮಾಜ್ ಅಂದರೆ ರಂಜಾನು ಬಕ್ರೀದ್ಗೆ ಬರ್ತಾರೆ ಸ್ನಾನ ಮಾಡ್ಕೊಂಡು. ನಿಜವಾಗ್ಲೂ ನಾವು ದೂರದೃಷ್ಟಿಗಳು ಆಗಬೇಕು. ನಾವು ಸಮಾನತೆಯನ್ನು ಬಯಸಬೇಕಂದ್ರೆ ಇದು ಪುತ್ತೂರಿಗೆ ಸೀಮಿತ ಆಗಬಾರ್ದು, ಮಂಗಳೂರಿಗೆ ಸೀಮಿತ ಆಗಬಾರ್ದು. ಮಂಗಳೂರು, ಪುತ್ತೂರು ಇಸ್ಲಾಮಿಕ್ನ ಫೌಂಡರ್ ಪಿಲ್ಲರ್ಗಳು ಅಂತ ಹೇಳ್ತೇವೆ ನಾವು. ಇಸ್ಲಾಂನ ಧ್ಯೇಯ ಉದ್ದೇಶಗಳನ್ನು ಸಾರಿ ಸಾರಿ ದೇಶ ವಿದೇಶದಲ್ಲಿ ತಗೊಂಡೋಗಿರುವಂಥ ಮಣ್ಣಿನ ನೆಲ ಇದು. ಇಂಥ ಮಣ್ಣಿನ ನೆಲದಿಂದ ತುಂಬ ದೊಡ್ಡ ಕನಸನ್ನು ನಾನು ಕಟ್ಕೊಳ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಅಶ್ರಫ್ ಬೈ ಅಂತವರು 30 ಜಿಲ್ಲೆಗಳಲ್ಲಿ ಹುಟ್ಟಬೇಕು ಕಣ್ರಿ. ನಾನು ಇದು ಅಲ್ಲಾಹನಲ್ಲಿ ದುವಾ ಮಾಡ್ತೇನೆ. ಇದು ಸಣ್ಣ ಕೆಲಸ ಅಲ್ಲ ರೀ. ಸುಸಜ್ಜಿತ ಒಂದು ಸಣ್ಣ ಮನೆ 20x30 ಕಟ್ಕೊಳ್ಳಿಕ್ಕೆ ಮನುಷ್ಯ ಲೋನ್ಗೆ ಹೋಗ್ತಾನೆ ರೀ ಬ್ಯಾಂಕಲ್ಲಿ. ಆ ಲೋನ್ ಕೊಡಲಿಕ್ಕೆ ಪತ್ರಗಳ ವ್ಯವಹಾರ ಇದೆಯಲ್ಲ, ಚಪ್ಪಲಿ ಬಾಟ ಚಪ್ಪಲಿ ಹರಿದೋಗ್ತಾವ್ರಿ ಕೊಡೋಕ್ಕೆ, ಅದು ಆಗೋದಿಲ್ಲ. ಇಂಥ ಒಂದು ಭವ್ಯವಾದ ಶಿಕ್ಷಣದ ಸಂಸ್ಥೆಯನ್ನು ಕಟ್ಟುವಂಥ ಬಹಳ ಸಣ್ಣ ಕಮ್ಮಿ ವಯಸ್ಸು ಅಂತ. ಎಷ್ಟು ವಯಸ್ಸು ಅಶ್ರಫ್ ಅವರೇ ನಿಮಗೆ? ನಿಜವಾಗ್ಲೂ ಅವ್ರ ಆಯುಷಲ್ಲಿ 150 ವರ್ಷ ಬರೀಬೇಕು ದೇವರು. ಯಾಕಂದರೆ ಇಂಥ ಯುವ ನಾಯಕತ್ವ ಬೇಕು ಕಣ್ರಿ ನಮಗೆ. ಯಾಕಂದರೆ ಯುವ ನಾಯಕರು, ನಾನು ಇವತ್ತು ಹೇಳ್ತೇನೆ ವಿದ್ಯಾರ್ಥಿಗಳೇ, ನೀವು ಹೇಳ್ತಿರಲ್ಲ ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು, ಅನೀಸ್ ಆ ಧೋರಣೆಯನ್ನು ನಾನು ಇವತ್ತೇ ಬಿಟ್ಟು ಬಿಡ್ತೇನೆ. ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳಾಗ್ತೀರಿ. ನೀವು ನೆನಪಿಟ್ಕೊಳ್ಳಿ. ನಿಮ್ಮಲ್ಲಿ ಭವ್ಯವಾದ ನಾನು ಕನಸನ್ನು ನೋಡಿದೆ. ಆ ಶೈಕ್ಷಣಿಕವಾಗಿ ವಿಜ್ಞಾನದ ಒಳಗಡೆ ಎಕ್ಸಿಬಿಷನನ್ನು ನೋಡಿ ಎಲ್ಲರೂ ಅಬ್ಬು ಕಲಾಂ ಕನಸನ್ನು ಇಟ್ಕೊಂಡಿದ್ದೀರಿ. ನೀವು ಒಬ್ಬೊಬ್ಬರು ಅಬ್ದುಲ್ ಕಲಾಂ ಆಗ್ಬೋದು. ವಿಜ್ಞಾನಿಗಳು ಕೂತಿದ್ದೀರಿ, ಮೇಧಾವಿಗಳು ಕೂತಿದ್ದೀರಿ ನಿಜವಾಗ್ಲೂ. ಯಾಕಂದರೆ ಇದು ಹೈದರಾಬಾದ್, ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಅವರು ಏನಾಗಿದ್ದಾರೆ ಅಂತ ಹೇಳಿದ್ರೆ ಉದ್ಯಮ ವೇತನಕ್ಕಾಗಿ ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಇಸ್ಲಾಂನ ಜ್ಞಾನಗಳಿಲ್ಲ, ಇಸ್ಲಾಂನ ಧೋರಣೆಗಳಿಲ್ಲ. ಇದ್ರೂ ಏನಪ್ಪ, ಶುಕ್ರವಾರಕ್ಕೆ एक बार नमाज को जाएंगे आ जाएंगे, जुम्मा का दिन का नमाज पानी ना लग जाको फिर ಹಾಕೋ फिर ಹೋಟೆಲ್ ಕೊಲ್ದಾಲಿಂಗೆ ಅಂತ. ನೋಡಿ, ಧರ್ಮದ ಆಚರಣೆ ಎಲ್ಲಿ ಇರುತ್ತೋ ಅಲ್ಲಿ ಬರ್ಕತ್ ಜಾಸ್ತಿ ಇರ್ತದೆ. ಬರ್ಕತ್, ಬಾಬರ್ಕತ್ ಅಂತ ಹೇಳಿ ಏನು ಕರಿತೀವಿ, ಆ ಬರ್ಕತ್ಗಳು ಜಾಸ್ತಿ ಇರ್ತದೆ. ಆ ಬರ್ಕತ್ನಲ್ಲಿ ಇವತ್ತು ಅಶ್ರಫ್ ಅವ್ರು ಮಾಡಿರುವಂಥ ಕೆಲಸ ಇದೆಯಲ್ಲ, ಇದು ದೇವರ ಅರಮನೆಯಲ್ಲಿ ಬರೆದಿಡುವಂಥ ಹೆಸರು. ಅಶ್ರಫ್ ಅವರೇ, ನೀವು ಅಮರರು ರೀ. ಹುಟ್ಟಿದಾಗ ಮನುಷ್ಯನಿಗೆ ಮಗು ಅಂತ ಕರ್ತೀವಿ, ಮಗು ಬಚ್ಚ ಪೈದಾ ಹುವಾ ಕ್ಯಾ ಅಂತ. ಏನ್ರಿ ಗುರುಗಳೇ, ನಾನು ಜಾಸ್ತಿ ಹೇಳೋದಿಲ್ಲ. ಮುಸ್ತಫಾ ಬೈ, ಹುಟ್ಟಿದಾಗ ಮಗುಗೆ ಏನಂತಾರೆ? ಬಚ್ಚ ಪೈದಾ ಕ್ಯಾ ಪೈದಾ ಹುವಾ, ಮರದ ಬಚ್ಚ ಬೈಕು ಬಚ್ಚ, ಹೆಣ್ಣ ಗಂಡ. ನಾವು ಅಂತೀವಿ ಬೇಟಿ ಪೈದಾ ಹುವಾ, ಕೈಕಾ ಪೈದಾ ಹುವಾ, ಬೈ ಬೇಟಿ ಪೈದಾ ಹುವಾ. ಕಾಜಿ ಸಾಬ್ಗೆ ಕರೆದು ಹೆಸರಿಡ್ತೇವೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಅಂತೇಳಿ ಅಜಾನ್ ಖಾಮತನ್ನು ಕೊಟ್ಟು ಹೆಸರನ್ನು ಇಡ್ತೇವೆ. ಆ ಹೆಸರು ಇಟ್ಟ ಮೇಲೆ ಉಸಿರು ಬಂದ ಮೇಲೆ ಹೆಸರು ಬರುತ್ತೆ. ಹೆಸರು ಬಂದ ಮೇಲೆ ಮನುಷ್ಯ ಬಾಲ್ಯದಿಂದ ಯೌವನಕ್ಕೆ ಬರ್ತಾನೆ, ಯೌವನದಿಂದ ನಿವೃತ್ತಿಗೆ ಬರ್ತಾನೆ. ಅದರ ಮಾರ್ಗ ಮಧ್ಯದಲ್ಲಿ ಜೀವನದ ಜಂಜಾಟ ಇರುತ್ತಲ್ಲ, ಅದು ಭಾಳ ವ್ಯಾಗ್ರವಾಗಿರುತ್ತೆ.
ಎಂತೆಂಥ ಜನಗಳಿಂದ ನಾವು ಭೇಟಿ ಆಗಬೇಕಾಗ್ತದೆ. ಕ್ರೂರಿಗಳಿಂದ, ಸಹಾಯಕರಿಂದ, ಅಸಹಾಯಕರಿಂದ, ನಿರ್ಗತಿಕರಿಂದ, ಕಟ್ಟ ಕಡೆಯ ನಾಗರಿಕನಿಂದ, ನೊಂದ ಜನಗಳಿಂದ, ಬೆಂದು ಬೆರೆತು ಬೆಂಕಿ ಬೀಸಲು ಮಳೆ ಗಾಳಿಯಲ್ಲಿ ಬೆಂದು ನೊಂದು ಶರೀರ ಹಾಳಾಗೋಗ್ತದೆ. ಅಂಥದ್ರಲ್ಲಿ ಒಳ್ಳೆಯ ಕೆಲಸ ಮಾಡಿ ಹೋದರೆ ಹೆಸರು ಉಳಿತದೆ, ಇಲ್ದಿದ್ರೆ ಹೆಸರು ಕೂಡ ಸರ್ವನಾಶ ಆಗುತ್ತೆ. ಮರಗಯ ಜನಾಜ ಚಲೆಗ ಖಬರ್ಸ್ತಾನ್ ಅಂತೇಳಿ, ಅಮರ್ ಹೈ ಅಂತೇಳಿದ್ರೆ ಅದು ಅಶ್ರಫ್ ಅವರ ಹೆಸರು, ಅದರ ಜೊತೆಯಲ್ಲಿ ಮುಸ್ತಫಾ ಬೈ ಅವರ ಹೆಸರು. ಮುಸ್ತಫಾ ಬೈ ಕಾರ್ಯಗಳು ಎರಡೂ ಮುಸ್ತಫಾ ಜೋಡಿ ಎತ್ತುಗಳು ಅಂತ ಕರೀತೀನಿ. ಇವು ಜೋಡಿ ಎತ್ತುಗಳು. ನೋಡಿ, ಒಂದು ಸಂಸ್ಥೆಗೆ ವೇತನ ಕೊಡೋದಿದೆಯಲ್ಲನ್ರಿ, ತಿಂಗಳಿಗೆ 1,30,000 1,05,000 ಅಂತ ಕೇಳಿದೆ. ಸಾಮಾನ್ಯ ಮಾತಿಲ್ಲ. ನಮ್ಮ ಕುಟುಂಬವನ್ನು ನಡೆಸಲಿಕ್ಕೆ ತಿಂಗಳ ಅಲ್ಲ ಕೆಲಸ ಮಾಡಿ ದುಡ್ಕೊಂಡು ತೊಗೊಂಡು ಬಂದರೆ ಉಪ್ಪಿಗಿದ್ರೆ ಅಕ್ಕಿಗಿರಲ್ಲ, ಅಕ್ಕಿಗಿದ್ರೆ ಬೇಳೆಗಿರಲ್ಲ ಕಣ್ರಿ. ಎಲ್ಲೋ ದುಬೈಯಲ್ಲಿ ಇದ್ದು ನಾನು ಒಂದು ಮಾತು ಕೇಳಿದೆ, ಮುಸ್ತಫಾ ಬೈ ಅವರು ನನಗೆ ಹೇಳಿದ್ದೆ, ನಾನು ದುಬೈಗೆ ಹೋಗಿದ್ದೆ ನಜೀರ್ ಬೈ. ಆ ಮನುಷ್ಯನಲ್ಲಿ ಇರುವಂಥ ವ್ಯವಸ್ಥಿತವಾದಂಥ ಕಲ್ಪನೆಗಳಿದ್ದಾವಲ್ಲ, ಭಾಳ ಜೋಕಾಗಿ ನಡೆಸ್ತಾರೆ. ಅವರು ನೃತ್ಯ ಮಾಡ್ತಾರೆ, ಅವರ ಎಂಪ್ಲಾಯ್ಸ್ ಎಲ್ಲ ಒಡಂಬಡಿಕೆಯಿಂದ ಇರ್ತಾರೆ, ಅಣ್ಣ ತಮ್ಮಂದಿರ ಥರ ಇರ್ತಾರೆ. ಯಾವತ್ತೂ ಮನುಷ್ಯ ಮಾಲೀಕನಾಗಕ್ಕೆ ಸಾಧ್ಯ ಇಲ್ಲ ರೀ. ಮಾಲೀಕ ಒಬ್ಬನೇ, ನಾವೆಲ್ಲ ಸೇವಕರ್ರಿ. ನಾನು ನಿಜವಾಗ್ಲೂ ಹೇಳ್ತೇನೆ, ಯಾರು ಮಾಲೀಕರಾಗಕ್ಕೆ ಸಾಧ್ಯನೇ, ಮಾಲೀಕ ಒಬ್ಬನೇ. ಸಬ್ಕಾ ಮಾಲೀಕ್ ಏಕಿ ಛೇ, ರಹಮತುಲ್ ಆಲಮೀನ್ ರಬ್ಬುಲ್ ಆಲಮೀನ್. ರಬ್ಬುಲ್ ಆಲಮೀನ್ನ ನೇತೃತ್ವದಲ್ಲಿ ನಾವೆಲ್ಲ ಏನು ಒಳ್ಳೆ ಕೆಲಸ ನಾವು ಮಾಡಲಿಕ್ಕೆ ಕಲ್ತಿದ್ದೀವಿ. ಆ ಒಳ್ಳೆ ಕೆಲಸನ ಅಶ್ರಫ್ ಬೈ ಅವರು ಹಾಗೂ ಸೆಕೆಂಡ್ ಭಾರತ್ ಒಂದು, ದುಬೈ ಒಂದು, ಅಶ್ರಫ್ ಬೈ ಎರಡೂ ಸೇರಿಕೊಂಡು ನಮ್ಮ ಏನು ಮುಸ್ತಫಾ ಬೈ, ಅಶ್ರಫ್ ಬೈ ಅವರ ಕೈಯನ್ನು ಬಲಪಡಿಸಬೇಕು. ನನ್ನ ಏನು ಕನಸನ್ನು ಕಟ್ಕೊಂಡಿದ್ದೀರಿ ನೀವು, ಮುಂದಿನ ದಿನಗಳಲ್ಲಿ BZ ಜಮೀರ್ ಅಹಮದ್ ಅವರು, ಜಫರುಲ್ಲಾ ಅವರು ಚುನಾವಣೆ ಬಂದಿಲ್ಲ ಅಂದಿದ್ರೆ ಈ ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ಮಾರ್ಪಡ್ತಾ ಇತ್ತು. ನನಗೆ ಗೊತ್ತಿತ್ತು ಅದು ಏನಾಯ್ತಂದ್ರೆ, ಮುಸ್ತಫಾ ಬೈ ಇನ್ವಿಟೇಷನ್ ಕೊಟ್ಟೋಗಕ್ಕೆ 2 ದಿವಸದಲ್ಲಿ ಚುನಾವಣೆ ಘೋಷಣೆ ಆಗಲಿಕ್ಕೆ ಅದು ಒಂದು ಆಕಸ್ಮಿಕವಾಗಿ ಆಗಿದೆ. ಮುಂದಿನ ದಿನಗಳಲ್ಲಿ ಜಮೀರ್ ಬೈ ಪರವಾಗಿ ಹಾಗೂ ಜಫರುಲ್ಲಾ ಖಾನ್ ಪರವಾಗಿ ನಾನು ವಿಷಾದವನ್ನು ನನ್ನ ಪರವಾಗಿ ವ್ಯಕ್ತಪಡಿಸ್ತಾ ಇದ್ದೇನೆ. ಮುಂದಿನ ದಿನ ಚಾನ್ಸ್ ಸಿಕ್ಕರೆ ಈ ಪುತ್ತೂರಿನಲ್ಲಿ ಏನು ಇನ್ನೂ ಕಟ್ಟಡ ಪರಿಪೂರ್ಣ ಆಗಿಲ್ಲ, ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನಾನು ವಾಗ್ದಾನ ಮಾಡಲ್ಲ, ನಾನು ಹೇಳೋದು ಇಲ್ಲ. ನಿಮ್ಮ ಕೆಲಸಕ್ಕೆ ಸಹಕಾರ ನಾನು ಮಾಡ್ತೀನಿ, ಸಚಿವರ ಗಮನಕ್ಕೆ ತರ್ತೀನಿ, ಸಚಿವರನ್ನ ಇಲ್ಲಿ ಕರೆತರುವಂಥ ಕೆಲಸ ಕೂಡ ನಾನು ಮಾಡ್ತೇನೆ. ಪುತ್ತೂರು ಇದು ನನ್ನ ನೆಲ ಕೂಡ, ನಿಮಗೆ ಎಷ್ಟು ನೆಲನೋ ನನ್ನ ನೆಲ ಕೂಡ ಇದು. ಯಾಕಂದರೆ ಇಲ್ಲಿ ಒಬ್ಬ ಸಲ್ಮಾನ್ ಆಶಿಕ್ ಅಂತ ಇದ್ದಾನೆ, ನನ್ನ ಸಂಸ್ಥೆಯ ಅವನು ಕೂಡ. ನಿಜವಾಗ್ಲೂ ಹೇಳ್ತೇನೆ, ನಾನು ಮಾಲೀಕ ಅಲ್ಲ, ಅವನೇ ಮಾಲೀಕ. ಯಾಕಂದರೆ ನನ್ನ ಮನೆಯ ಮಗನ ಥರ ಅವನು ಬದುಕು ಕಟ್ಕೊಂಡಿದ್ದಾನೆ. ಅದು ಇಡೀ A to Z ಸಂಸ್ಥೆಯನ್ನು ನಡೆಸ್ತಾ ಇದ್ದಾನೆ. ಅವನಿಗೆ ಆ ಋಣ ಅವನಿಗೆ ಹೋಗಬೇಕು. ಪುತ್ತೂರಿಂದ ಅವನು ಬಂದಾಗ ನನ್ನನ್ನು ಭೇಟಿ ಆದಾಗ ನಾನು ನೋಡಿ, ಯಾದಪ್ಪ ಬಚ್ಚ ಚೋಟಾ ಬಚ್ಚ ಇತ್ತಾಚಯ ಅಂತ ಅವನ ತಲೆಯಲ್ಲಿ ಎಷ್ಟು ವಿಚಾರಗಳಿದ್ದಾವೆ ಅಂತ ಹೇಳಿದ್ರೆ, ಊರಿನ ಬಗ್ಗೆ ಮಹಾನ್ ಕನಸನ್ನು ಕಟ್ಕೊಂಡಿದ್ದಾನೆ, ಪುತ್ತೂರು ಬಗ್ಗೆ. ನಾನು ಈ ನ್ಯೂಸ್ ಚಾನಲ್ ಮಾಡಬೇಕಾದ್ರೆ ಮುಸ್ತಫಾ ಬೈ ಕನಸು ನಾನು ಕಟ್ಕೊಂಡಿದ್ದು TRP ಅಲ್ಲ, ಉದ್ಯಮನೂ ಅಲ್ಲ. ನಾನು TRP ಉದ್ಯಮಕ್ಕೆ TV ಚಾನಲ್ಗೆ ಬರಲಿಲ್ಲ. ನೊಂದವರ ಧ್ವನಿಯಾಗಬೇಕು, ಕಟ್ಟಕಡ ನಾಗರಿಕನ ಧ್ವನಿಯಾಗಬೇಕು ಅಂತ ಬಂದವನು. ಇದು ಇವತ್ತು 3 ಕೋಟಿ ಜನಗಳ ಆ ಮಾಧ್ಯಮವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂದರೆ ಕೆಲವೇ ದಿನಗಳಲ್ಲಿ ನಡೆದಿದೆ ಈ ಘಟನೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಿಮ್ಮ ಆಶೀರ್ವಾದ ಇದ್ದರೆ ರಾಜ್ಯ ರಾಷ್ಟ್ರಾದ್ಯಂತ ಈ ಸುದ್ದಿವಾಹಿನಿ ನಿಮ್ಮ ಜೊತೆಯಲ್ಲಿ ಇರ್ತದೆ. ಆ ಸುದ್ದಿವಾಹಿನಿ ಜೊತೆಯಲ್ಲಿ ತಾವು ಕೂಡ ಈ ಕಟ್ಟಡಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಒಂದೊಂದಾಗಿ ಹಂತವಾಗಿ ಏನೇನು ಇದಕ್ಕೆ ಸುಸಜ್ಜಿತವಾದಂಥ ಯಂತ್ರಗಳು ಬೇಕು, ಕಂಪ್ಯೂಟರ್ಸ್ ಬೇಕು, ಕಟ್ಟಡಕ್ಕೆ ಏನಾದ್ರು ಸಹಕಾರ ಬೇಕು, ಅದು ನಾನು ಸಚಿವರ ಗಮನಕ್ಕೆ ತರ್ತೇನೆ. ನನ್ನ ಕೈಲಾದ ಸಹಾಯ ಕೂಡ ನಾನು ಮಾಡ್ತೇನೆ. ನಾನು ಹೇಳಲ್ಲ, ಕನ್ನಡ ಬಡಾವಣೆ ಅಂತ ಮಾಡಿದ್ದೇನೆ ಚಿತ್ರದುರ್ಗ ಜಿಲ್ಲೆಯಲ್ಲಿ 30 ಎಕರೆನಲ್ಲಿ ಮಾಡಿ ನಾನು 3 ಸೈಟನ್ನು ಮದ್ರಸಾ ಮಸ್ಜಿದಿಗೆ ಮೊದಲು ರಿಜಿಸ್ಟ್ರೇಷನ್ ಮಾಡಿಸಿದ್ದೀನಿ. ನಾನು ಇನ್ನೂ ಮಾರಾಟನೂ ಮಾಡಿಲ್ಲ, ಮಸೀದಿ ಮದ್ರಸಾಗೆ ಕೊಟ್ಟಿದ್ದೀನಿ. ಅಂಥ ಶಕ್ತಿ ದೇವ್ರ ಮುಂದೆ ಕೊಡಲಿ, ಮುಂದಕ್ಕೆ ಇದು ಬೇಕಾದಂಥ ಸವಲತ್ತುಗಳು ಕೊಡ್ತೀನಿ ಅಂತ ಹೇಳ್ತಾ ನಾನು ಭಾಷಣ ಜಾಸ್ತಿ ಮಾಡಲ್ಲ, ಸಮಯದ ಅಭಾವ ಇದೆ. ನಾಳೆ ಚುನಾವಣೆಯ ಅಬ್ಬರ ಇದೆ, ಮಾಧ್ಯಮದ ಅಷ್ಟೇ ಅವಶ್ಯಕತೆ ಇದೆ. ಹಾಗಾಗಿ ನಾನು ಈಗ ಬಿಟ್ಟರೆ ಬೆಳಿಗ್ಗೆಗೆ 4 ಗಂಟೆಗೆ ತಲುಪ್ತೀನಿ, 1-2 ಅವರ್ ಮಲಗಿ ನಾನು ಕೂಡ ವಿಶ್ರಾಂತಿ ಇಲ್ದಂಗೆ ಕೆಲಸಕ್ಕೆ ಹೋಗಬೇಕು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವಿನಾಭಾವ ಸಂಬಂಧ ಪುತ್ತೂರು ಹಾಗೂ ಬೆಂಗಳೂರು ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆ ಮಾತಾಡ್ತಾ ನಾನು ವಾಗ್ದಾನ ಮಾಡಲ್ಲ. ಅನೀಸ್ ಅವರಿಗೆ ಮತ್ತೊಮ್ಮೆ ಹೇಳ್ತೀನಿ, ಬೆಂಗಳೂರಿಗೆ
ಬೆಂಗಳೂರಿಗೆ ಬಂದರೆ ನನ್ನ ಸ್ಟುಡಿಯೋಗೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಒಂದು ಡೆಬಿಟ್ ಮಾಡಬೇಕು, ವಿಚಾರಗಳನ್ನು ಇಟ್ಕೊಂಡು ಡೆಬಿಟ್ ಮಾಡಬೇಕು. ಇಂಥ ಯುವಕರು ನಮಗೆ ಬೇಕು. ಯಾಕಂದರೆ ಭಾಳ ವಿಚಾರಧಾರೆಗಳು ಅನೀಸ್ ಅವರ ಹತ್ರ ಇದ್ದಾವೆ. ಅದನ್ನು ನಾನು ಹೊರಗಡಿಬೇಕಂತೇಳಿ ಅನೀಸ್ ಅವ್ರನ್ನ ಬೆಂಗಳೂರಲ್ಲಿ ಸ್ಟುಡಿಯೋದಲ್ಲಿ ಕಾಯ್ತಾ ಇದ್ದೇನೆ. ನಾನು ಒಂದು ಸಮಯ ಬರುತ್ತೆ, ಅನೀಸ್ ಅವ್ರನ್ನ ನಾನು ಕರೆಸ್ಕೊಳ್ತೀನಿ ಅಂತ ಹೇಳ್ತಾ ನನ್ನ ಮಾತಿಗೆ ನಾನು ಅಂತ್ಯ ಹಾಡ್ತಾ ಇದ್ದೇನೆ. ನನ್ನ ಮಾತಿನಲ್ಲಿ ಯಾವುದೇ ತಪ್ಪಾಗಿದ್ರೆ ಅನ್ಯತಾ ಭಾವಿಸಬಾರ್ದು. ನಾನು ಆಕ್ರೋಶ ಭರಿತ ಭಾಷಣಗಳು ಮಾಡೋದಿಲ್ಲ, ವಿಚಾರಧಾರೆಯ ಭಾಷಣಗಳನ್ನು ಮಾಡ್ತೇನೆ. ಅತಿ ಹೆಚ್ಚಾಗಿ ನಾನು ಹಿಂದೂಗಳ ಧರ್ಮದ ವಿಚಾರದಲ್ಲೇ ನಾನು ಮಾತಾಡಿದ್ದೇನೆ. ಇವತ್ತು ಇಂಥ ಪವಿತ್ರವಾದಂತಹ ಏನು ಹಿಜ್ಬುಲ್ ಖುರಾನ್ ಜೊತೆಯಲ್ಲಿ ನಾನು ಕೂತಿದ್ದೀನಿ ಅಂದರೆ ಸ್ವರ್ಗದ ಮೊದಲ ಮೆಟ್ಟಿಲು ನಾನು ಏರಿದ್ದೇನೆ ಇವತ್ತು ಅಂತ. ಅದು ಎಲ್ಲಿ ನರಕಕ್ಕೆ ಹೋಗ್ತೀನೋ ಎಲ್ಲೋ ಗೊತ್ತಿಲ್ಲ. ಸ್ವರ್ಗದ ಮೊದಲ ಮೆಟ್ಟಿಲು ನಿಮ್ಮ ಜೊತೆಯಲ್ಲಿ ಬಂದು ನಾನು ತುಳಿದಿದ್ದೇನೆ. ಯಾಕಂದರೆ ಭಾಳ ಕಡೆ ನಾನು ಹೋಗಿದ್ದೇನೆ ಕಾರ್ಯಕ್ರಮಗಳಲ್ಲಿ. ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಮೊದಲ ಬಾರಿ ಬಂದಿದ್ದೇನೆ. ಹಂಗಾಗಿ ನಿಮ್ಮ ದುವಾ ಕನ್ನಡ ನಜರಿಗೆ ಸದಾ ಇರಲಿ ಅಂಥೇಳಿ ನಾನು ಕೋರಿಕೆಯನ್ನು ಇಡ್ತೇನೆ ಸಣ್ಣದಾಗಿ. ಸದಾ ಈ ಕನ್ನಡ ನಜರಿ ಮೇಲೆ ನಿಮ್ಮ ಆಶೀರ್ವಾದ ಇರಲಿ. ನನಗೇನಾದರೂ ಸಿರಿವಂತಿಕೆ ಇದೆ ಅಂದರೆ ಅದು ದುವಾ ಸಿರಿವಂತಿಕೆ ಬಿಟ್ಟರೆ ಬೇರೆ ಯಾವ ಆಸೆನೂ ನನಗಿಲ್ಲ. ಅಂಥ ಆಸೆಗಳಿಗೆ ನಾನು ಬದುಕೋದು ಇಲ್ಲ. ದೇವರು ನನಗೆ 100 ಎಕರೆ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. 100 ಎಕರೆನೂ ದಾನ ಮಾಡಬೇಕನ್ನ ಕನಸಿಟ್ಕೊಂಡಿದ್ದೀನಿ. ಯಾಕಂದರೆ ಮಾನವ ಮೂಳೆ ಮಾಂಸದ ತಡಿಕೆ ಇರೋದೇ ಇಲ್ಲ. ನಾನು ಇನ್ನೆಲ್ಲಿ ಹೋಗಬೇಕು? ಅದಕ್ಕೆ ಉದಾಹರಣೆ ತಗೊಳ್ಳಿ ನೀವು. ಇವನು ಯಾರು ಇದ್ದಾನಲ್ಲ, ಅವನು ಶವನೇ ಆಗಿಲ್ಲ. ಅವನು ಬಂಗಾರ ಎಲ್ಲ ಊಟ ಇಟ್ಕೊಂಡಿದ್ದ. ಏನಂತಾರೆ ಎಲ್ಲ ಹಿಂಗೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರಲ್ಲ, ನಿಜ ಅವನ ಹೆಸರು ಸಾಯಂಕಾಲ ತಗೊಳ್ಬಾರ್ದು ಅಂತಾರೆ. ತಗೊಳ್ಬಾರ್ದು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅದು ತಗೊಂಡ್ರೆ ನಮಗೂ ನೋಡಿ ಎಲ್ಲ ಕೊಟ್ಟಿದ್ರು ದೇವರು ಅವನಿಗೆ, ಆದರೆ ಮಣ್ಣೆ ತಗೊಳ್ಳಿಲ್ಲ ಅವನಿಗೆ. ಮಣ್ಣು ರೀ ಎಲ್ಲಿ ಎಸೆದ್ರು ವಾಪಸ್ ಬರ್ತಾ ಇದ್ದಾರೆ. ಉಗುರಿನ ಮೈಲ್ ಕೂಡ ಇಲ್ಲೇ ಕಿತ್ಕೊಳ್ಬೇಕಾದ್ರೆ ತಗೊಂಡು ಎಲ್ಲಿ ಹೋಗೋಕ್ಕಾಗುತ್ತೆ? ನಾವು 6-3 ಗಟ್ಟಿ ಸಿಕ್ಕರೆ ಅದೇ ನಸೀಬ್ ನಮ್ಮದು. ಇಲ್ದಿದ್ರೆ ಆ ರಾಜಶೇಖರ ರೆಡ್ಡಿ ಎಗರ್ದಂಗೆ ಆಂಧ್ರದಲ್ಲಿ ಎಗರಿದ್ನಲ್ಲ, ಸಮಾಧಿನೂ ಇಲ್ಲ, ಶವನೂ ಇಲ್ಲ, ಗಾಳಿನೂ ಇಲ್ಲ, ಪಟಾಕಿನೂ ಇಲ್ಲ. ಅಂಥವು ಕೂಡ ನಮ್ಮ ಕಣ್ಮುಂದೆ ಆಗಿದ್ದಾವೆ. ಹಾಗಾಗಿ ದಾನವೇ ಧರ್ಮದ ಮೂಲ ಮಂತ್ರ ಅಂತ ಹೇಳ್ತಾರೆ. ಖೀರಾತ್ ಕರೋ ದೀನ್ ಕು ಜಾನೋ, ಖೈರಾತ್ ಜಬ್ ತಕ್ ನೈ ಕರೋಗೆ ದೀನ್ ಕು ಜಾನ್ ನೈ ಸಕ್ತೆ. 100 ರೂಪಾಯಿ ಕೆ ಅಂದರ್ 10 ರೂಪಾಯಿ ದೇತೆ ರಹೋ, ಕಲ್ ಅಲ್ಲಾ ದೇನೆ ವಾಲಾ ಮಾಲಿಕ್ रहेगा ही रहेगा. ಓ ದೊಡ್ಡವರು ಹೇಳ್ತಾರೆ, ಹುಟ್ಟಿಸಿದ ದೇವರು ಹುಲಿ ಮೇಸಲ್ಲ ಕಣೋ ಅಂತ. ನಂಬಿಕೆಗಳ ಸಿದ್ಧಾಂತನೇ ದೇವರು ಕಣೋ, ನಂಬಿ ಬದುಕು ಅಂತ. ನಂಬಿಕೆಯ ಮೇಲೆ ನಾವು ಒಂದು ಬುನಿಯಾದಿಯನ್ನು ಕಟ್ಟಿಕೊಂಡಿದ್ದೇವೆ. ಮುಂದೆ ಈ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಅಸ್ತಿತ್ವಕ್ಕೆ ಬರಲಿ, ಯಾವುದೇ ಅಡೆತಡೆಗಳು ಬಾರದೇ ಇರಲಿ, ನಜರೆ ಬದ್ದಿಂದ ಇದಕ್ಕೆ ರಕ್ಷಣೆ ಆಗಲಿ. ಯಾಕಂದರೆ ತುಂಬ ಜನ ಏನೇನೋ ಕಲ್ಪನೆಗಳು ಮಾಡ್ಕೊಳ್ತಾರೆ. ಸ್ವಲ್ಪ ಜನ ಇರ್ತಾರೆ, ಚಂದ ಉಟಾರಿ ರಂಗ ದುಬೈ ಮೇ, ಪೈಸಾ ಲಾರಿ ರಂಗ, ಕಲೆಕ್ಷನ್ ಕರ್ರಿ ರಂಗ. ಇವೆಲ್ಲ ಅಲ್ಲ. ಯಾರು ಮಾಡಿದ್ದಾರೆ ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯನ ಇಟ್ಕೊಳ್ಬೇಕು. ಅವರ ಜೊತೆಯಲ್ಲಿ ನಾವು ಕೂಡ ಕೈ ಜೋಡಿಸ್ಕೊಂಡು ಹೋಗಬೇಕು. ಇದು ಇಸ್ಲಾಂ ಧರ್ಮದ ಪ್ರವೃತ್ತಿ. ಹಾಗಾಗಿ ಇಸ್ಲಾಂ ಧರ್ಮದ ಬಗ್ಗೆ ಅಪಾರವಾದಂಥ ಚಿಂತನೆಗಳನ್ನು ಇಟ್ಕೊಂಡು ಸಾರಿ ಸಾರಿ ಮುಂದಿನ ಇಂಥ 100 ಸಂಸ್ಥೆಗಳು ಹುಟ್ಟಲಿ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ ಏನಿದು ಅಕಾಡೆಮಿ, ನಿಮ್ಮ ಮುಸ್ಲಿಂ ಅಕಾಡೆಮಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಕರ್ನಾಟಕ ಮಾತೆ.